ನಿಮ್ಗೆಲ್ಲರಿಗೂ ಸ್ವಾಗತ ಟು ಅವರ್ ಚಾನೆಲ್ ಕಾಸ್ಮಿಕ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ಪವನ್. ನಾವಿಲ್ಲಿ ಮಾರ್ವೆಲ್ನ ಪ್ರತಿಯೊಂದು ಲೀಕ್ಸ್, ಅಪ್ಡೇಟ್ಸ್, ಬ್ರೇಕ್ ಡೌನ್ ಬಗ್ಗೆ ಮಾತಾಡ್ತೀವಿ. ನೀವು ಕೂಡ ನಮ್ಮ ಮಾರ್ವೆಲ್ ಫ್ಯಾಮಿಲಿಯಲ್ಲಿ ಒಬ್ಬರಾಗಿರ್ಬೇಕಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಲೈಕ್ ಮಾಡಿ, ಜೊತೆಗೆ ನಿಮ್ದೇನಾದ್ರೂ ಥಿಯರಿ ಇದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಅಂಡ್ ಈಗ ಇವತ್ತಿನ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೋ. ಏನಪ್ಪ ಇದು ಸಡನ್ ಆಗಿ ಇಷ್ಟು ಬೇಗ ಬ್ರೇಕ್ ಡೌನ್ ವಿಡಿಯೋ ಮಾಡ್ತಿದ್ದಾರೆ ಅಂತ ಅನ್ಕೊಂಡಿರಬಹುದು. ಯಾಕಂದ್ರೆ ಈ ವಾರ ಮಾರ್ವೆಲ್ ಫ್ಯಾನ್ಸ್ ಅವ್ರಿಗಂತೂ ಒಂದು ಹಬ್ಬ ಅನ್ಬಹುದು. ಯಾಕಂದ್ರೆ ಮೊನ್ನೆ ನಮ್ಗೆ ಹಾಗತ್ತಾ ಆಲ್ ಅಲಾಂಗ್ ಟ್ರೈಲರ್ ರಿಲೀಸ್ ಆಯ್ತು. ಅಂಡ್ ಥರ್ಸ್ಡೇ ನೈಟ್ ಅಥವಾ ಫ್ರೈಡೆ ನಮ್ಗೆ ಕ್ಯಾಪ್ಟನ್ ಅಮೆರಿಕಾ ಬ್ರೇವ್ ನ್ಯೂ ವರ್ಲ್ಡ್ ಮೂವಿಯ ಟೀಸರ್ ಕೂಡ ಸಿಗಬಹುದು. ಸೊ ಮಾರ್ವೆಲ್ ನ ಫಸ್ಟ್ ಸೀರೀಸ್ ಆದ ವ್ಯಾಂಡಾ ವಿಷನ್ ಸೀರೀಸ್ ಅಲ್ಲಿ ನಾವು ಒಂದು ಕ್ರೇಜಿ ಕ್ಯಾರೆಕ್ಟರ್ ನೋಡ್ತೀವಿ. ಅಂಡ್ ಆ ಕ್ಯಾರೆಕ್ಟರ್ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಇಡೀ ಸೀರೀಸ್ ಅಲ್ಲಿ ವ್ಯಾಂಡಾಗಿಂತ ಆ ಕ್ಯಾರೆಕ್ಟರ್ ಮೇಲೆನೆ ತುಂಬಾ ಫೋಕಸ್ ಇತ್ತು. ಅದರಿಂದಾನೇ ಈಗ ಆ ಕ್ಯಾರೆಕ್ಟರ್ ಮೇಲೆನೆ ಒಂದು ಸೆಪರೇಟ್ ಸೀರೀಸ್ ಕೂಡ ಬರ್ತಿದೆ. ಅಂಡ್ ಅದೇ ಹಾಗತ್ತಾ ಆಲ್ ಅಲಾಂಗ್. ನಾನಂತೂ ವ್ಯಾಂಡಾ ವಿಷನ್ ಸೀರೀಸ್ ನೋಡಿ ಹಾಗತ್ತಾ ಆರ್ಕ್ನೆಸ್ಗೆ ದೊಡ್ಡ ಫ್ಯಾನ್ ಆಗ್ಬಿಟ್ಟೆ. ಇನ್ನು ಈ ಸೀರೀಸ್ ಹಳೆ ಮಾರ್ವೆಲ್ ಸೀರೀಸ್ ತರ ಇರಲ್ಲ. ಈ ಸೀರೀಸ್ ಅಲ್ಲಿ ನಾವು ಡಾರ್ಕ್ ಮ್ಯಾಜಿಕ್, ಹಾರರ್, ಈವಿಲ್, ಡಾರ್ಕ್ ಸೈಡ್ ನೋಡ್ತೀವಿ. ಮಾರ್ವೆಲ್ ಅವರು ಈ ವಾರ ಅಲ್ಲೇ ಅಗತಾ ಟ್ರೈಲರ್ ರಿಲೀಸ್ ಮಾಡಿದ್ರು. ಇನ್ನು ಥರ್ಸ್ಡೇ ನಮಗೆ ಕ್ಯಾಪ್ಟನ್ ಅಮೆರಿಕಾ ಬ್ರೇವ್ ನ್ಯೂ ವರ್ಲ್ಡ್ ಮೂವಿಯ ಟೀಸರ್ ಕೂಡ ಸಿಗಬಹುದು. ಸೊ ಸ್ಯಾನ್ ಡಿಯೇಗೋ ಕಾಮಿಕ್ ಕಾನ್ ಇವೆಂಟ್ ಅಲ್ಲಿ ನಮಗೆ ಯಾವುದೇ ಮೂವಿ ಅಥವಾ ಸೀರೀಸ್ ಗಳ ಟೀಸರ್ ಅಥವಾ ಟ್ರೈಲರ್ ಸಿಗೋದು ಡೌಟೇ. ಮೇ ಬಿ ಅವರು ಆ ಇವೆಂಟ್ ನ ಕಂಪ್ಲೀಟ್ ಆಗಿ ಫೇಸ್ 5 ಮತ್ತೆ ಫೇಸ್ 6 ನ ಅನೌನ್ಸ್ ಮಾಡಕ್ಕೆ ಇಟ್ಕೊಂಡಿರಬಹುದು. ಸೊ ಬ್ಯಾಕ್ ಟು ಟ್ರೈಲರ್. ಸೊ ಹಾಗತ್ತಾ ಆಲ್ ಅಲಾಂಗ್ ಟ್ರೈಲರ್ ನನಗಂತೂ ಇಂಪ್ರೆಸ್ ಆಯಿತು. ಸೀರೀಸ್ ನೇಮ್ ಹಾಗತ್ತಾ ಅಂತ ಇದ್ರು ಕೂಡ ಇಡೀ ಸೀರೀಸ್ ಅಲ್ಲಿ ನಾವು ವ್ಯಾಂಡಾ ಹೇಗೆ ಮತ್ತೆ ವಾಪಸ್ ಸ್ಕಾರ್ಲೆಟ್ ವಿಚ್ ಆಗಿ ಬರೋದು ನೋಡ್ತೀವಿ. ಸೊ ಡಾಕ್ಟರ್ ಸ್ಟ್ರೇಂಜ್ ಇನ್ ಮಲ್ಟಿವರ್ಸ್ ಆಫ್ ಮ್ಯಾಡ್ನೆಸ್ ಮೂವಿ ಎಂಡ್ ಅಲ್ಲಿ ವ್ಯಾಂಡಾ ವಂಡರ್ ಗರ್ಲ್ ಮೌಂಟೇನ್ ನ ಅವ್ರ ಮೇಲೆ ಬೀಳ್ಸ್ಕೊಳ್ಳೋ ನೋಡ್ತೀವಿ. ಆದ್ರೆ ಮಾರ್ವೆಲ್ ನ ಪ್ರೆಸಿಡೆಂಟ್ ಆದ ಕೆವಿನ್ ಫೈಗಿ ಅವರು ಹೇಳ್ತಾರೆ ವಂಡರ್ ಗರ್ಲ್ ಮೌಂಟೇನ್ ಕೆಳಗೆ ಬೀಳುವಾಗ ನಾವು ಒಂದು ಲೈಟ್ ಆಗಿ ರೆಡ್ ಲೈಟ್ ನೋಡ್ತೀವಿ. ಸೊ ಮೇ ಬಿ ವ್ಯಾಂಡಾ ಅಲ್ಲಿಂದ ಎಸ್ಕೇಪ್ ಆಗಿರಬಹುದು. ಸೊ ಈಗ ವ್ಯಾಂಡಾ ಏನಾದ್ಲು ಬದುಕಿ ಎಲ್ಲಾದ್ರೂ ಐಡೋ ಜಾಗದ ಇರಬಹುದಾ ಅಥವಾ ವ್ಯಾಂಡಾ ಸತ್ತಿ ಮುಂದೆ ಸ್ಕಾರ್ಲೆಟ್ ವಿಚ್ ಆಗಿ ಮತ್ತೆ ವಾಪಸ್ ಕಾಣಬಹುದಾ? ಸೊ ಟ್ರೈಲರ್ ಶುರು ಆಗೋದು ವೆಸ್ಟ್ ವ್ಯೂ ಜಾಗದಲ್ಲೇ. ಅಲ್ಲಿನ ಪೊಲೀಸ್ ಅವ್ರಿಗೆ ಒಂದು ಡೆಡ್ ಬಾಡಿ ಸಿಗುತ್ತೆ. ಕಾಸ್ ಆಫ್ ಡೆತ್ ಬಂದು ಆಕ್ಸಿಡೆಂಟ್ ಆಗಿರತ್ತೆ. ಅಂಡ್ ಅಲ್ಲಿಗೆ ನಮ್ಮ ಹಾಗತ್ತಾ ಕೂಡ ಬರುತ್ತಲೆ ಒಂದು ಡಿಟೆಕ್ಟಿವ್ ಆಗಿ ಈಗ ಕಾಣಿಸ್ಕೊಂತಿದ್ದಾಳೆ. ಸೊ ವ್ಯಾಂಡಾ ವಿಷನ್ ಸೀರೀಸ್ ನ ಎಂಡ್ ಅಲ್ಲಿ ವ್ಯಾಂಡಾ ಅಗತಾನ ಒಂದು ಸ್ಪೆಲ್ ಅಲ್ಲಿ ಆಗ್ತಾಳೆ. ಸೊ ಅದರಿಂದ ಈಗ ಅವಳಿಗೆ ಪವರ್ ಯೂಸ್ ಮಾಡಕ್ ಆಗಲ್ಲ. ಒಂದು ನಾರ್ಮಲ್ ಹ್ಯೂಮನ್ ತರ ಇರ್ತಾಳೆ. ಸೊ ಅದಕ್ಕೆ ಈಗ ಅವಳು ವೆಸ್ಟ್ ವ್ಯೂ ಅಲ್ಲೇ ಒಂದು ಡಿಟೆಕ್ಟಿವ್ ಆಗಿರಬಹುದು. ಸೊ ಅಗತಾ ಡೆಡ್ ಬಾಡಿ ನೋಡಕ್ ಬರುತ್ತಾಳೆ. ಆಗ ನೀವು ಆ ಡೆಡ್ ಬಾಡಿಯ ಬಟ್ಟೆ ಮತ್ತೆ ಕೈ ನೋಡಿ, ಅವ್ರ ಫಿಂಗರ್ಸ್ ಎಲ್ಲ ಬ್ಲ್ಯಾಕ್ ಆಗಿದೆ. ಸೊ ಮೇ ಬಿ ಇದು ವ್ಯಾಂಡಾ ಆಗಿರಬಹುದು. ನಮ್ಮ ವ್ಯಾಂಡಾ ಅಲ್ಲ, ಅರ್ತ್ 838 ನ ವ್ಯಾಂಡಾ ಅಥವಾ ಈ ಸೀರೀಸ್ಗಾಗಿನೇ ಕ್ರಿಯೇಟ್ ಮಾಡಿರುವ ಹೊಸ ಕ್ಯಾರೆಕ್ಟರ್ ಆದ ರಿಯೋ ವಿಡಾಲ್ ಆಗಿರಬಹುದು. ಸೊ ರಿಯೋ ವಿಡಾಲ್ ಕ್ಯಾರೆಕ್ಟರ್ ಮಾರ್ವೆಲ್ ನ ಕಾಮಿಕ್ಸ್ ಅಲ್ಲಿ ಇಲ್ಲ, ಈ ಸೀರೀಸ್ಗಾಗಿನೇ ಸ್ಪೆಷಲ್ ಆಗಿ ಕ್ರಿಯೇಟ್ ಮಾಡಿರೋದು. ಸೊ ರಿಯೋ ವಿಡಾಲ್ ಒಂದು ಗ್ರೀನ್ ವಿಚ್ ಆಗಿರ್ತಾಳೆ. ಜೊತೆಗೆ ಅವಳು ಅಗತಾನ ಎಕ್ಸ್ ಗರ್ಲ್ ಫ್ರೆಂಡ್ ಕೂಡ ಆಗಿರ್ತಾಳೆ. ಸೊ ಮೇ ಬಿ ಈ ಆಕ್ಸಿಡೆಂಟ್ ಇಂದಾನೆ ಅಗತಾಗೆ ರಿಯೋ ವಿಡಾಲ್ ಜ್ಞಾಪಕ ಆಗಿ ಮುಂದೆ ರಿಯೋ ವಿಡಾಲ್ ಅಗತಾನ ಸ್ಪೆಲ್ ಇಂದ ಆಚೆ ಬರೆಸಬಹುದು. ಸೊ ಅದೇಕೆ ಅಂದ್ರೆ ರಿಯೋ ವಿಡಾಲ್ ವ್ಯಾಂಡಾಗಿಂತನೂ ಪವರ್ಫುಲ್ ಆಗಿರ್ತಾಳೆ. ಅಂಡ್ ಅಕ್ಟೋಬರ್ 13 ವ್ಯಾಂಡಾ ಸಾಯೋದು ಅಂತ ಕನ್ಫರ್ಮ್ ಕೂಡ ಆಗುತ್ತೆ. ಅಂಡ್ ಅಲ್ಲೇನೆ ರಿಯೋ ವಿಡಾಲ್ ಅಗತಾನ ವ್ಯಾಂಡಾ ಹಾಕಿರುವ ಸ್ಪೆಲ್ ಇಂದ ತೆಗೆಯೋದು. ನಾವಿಲ್ಲಿ ನೋಡಬಹುದು ಹೇಗೆ ಅಗತಾ ವಾಪಸ್ ಅಗತಾ ಆಕ್ನೆಸ್ ಆಗ್ತಾಳೆ ಅಂತ. ಸೊ ಈಗ ಅಗತಾಗೆ ಎಲ್ಲ ಜ್ಞಾಪಕ ಬರುತ್ತೆ, ಆದ್ರೆ ಅವಳ ಪವರ್ಸ್ ಅವಳಿಗೆ ವಾಪಸ್ ಸಿಕ್ಕಿಲ್ಲ. ಸೊ ಅದಕ್ಕೆ ಈಗ ಅಗತಾ ವಿಚಸ್ ರೋಡ್ಗೆ ಹೋಗೋದು. ಅದನ್ನ ನಾವು ಈ ಸೀನಲ್ಲಿ ನೋಡ್ತೀವಿ. ಅಗತಾ ಯಾವುದೋ ಒಂದು ಅಂಡರ್ ಗ್ರೌಂಡ್ ಅಲ್ಲಿ ಒಂದು ಡೋರ್ನ ತೆಗಿತಾಳೆ. ಅಂಡ್ ಇಲ್ಲಿ ಅವಳು ಒಬ್ಳೇನೆ ವಿಚಸ್ ರೋಡ್ಗೆ ಹೋಗಲ್ಲ, ಅವಳೊಂದು ಕವರ್ನ ಬಿಲ್ಡ್ ಮಾಡಿದಾಳೆ. ಕವರ್ ಅಂದ್ರೆ ವಿಚಸ್ ಗಳ ಒಂದು ಗುಂಪು. ಸೊ ವಿಚಸ್ ರೋಡ್ಗೆ ಬರೀ ವಿಚಸ್ ಮಾತ್ರ ಹೋಗಕ್ಕಾಗುತ್ತೆ. ಅದೊಂದು ಡೆಡ್ ಎಂಡ್ ತರ. ಎಲ್ಲ ಲೆವೆಲ್ನು ಕೂಡ ಕ್ರಾಸ್ ಮಾಡಿದ್ರೆ ಕೊನೆಯಲ್ಲಿ ನೀವೇನ್ ವಿಶ್ ಮಾಡ್ತಿರೋ ಅದು ಆ ವಿಚ್ಗೆ ಸಿಗುತ್ತೆ. ಸೊ ಅದಕ್ಕೆ ನಾವು ವಿಚಸ್ ರೋಡ್ ಅಲ್ಲಿ ಈವಿಲ್ ಮಾನ್ಸ್ಟರ್ಸ್, ಡೆವಿಲ್ಗಳು ನೋಡ್ತೀವಿ. ಅಂಡ್ ಮುಂದೆ ನಾವು ಅಗತಾ ಟೀಮ್ ಮೆಂಬರ್ಸ್ ನೋಡ್ತೀವಿ. ಅಂಡ್ ಅದರಲ್ಲಿ ಯಾರೋ ಒಬ್ಬ ಹುಡುಗ ಕಾಣಿಸ್ಕೊಂತಾನೆ. ಅಂಡ್ ಅವನ್ ಬೇರೆ ಯಾರು ಅಲ್ಲ, ವ್ಯಾಂಡಾ ಮಗ ಆದ ವಿಕನ್. ಸೊ ನಿಮಗೂ ಗೊತ್ತು ವ್ಯಾಂಡಾ ಮಕ್ಕಳು ರಿಯಲ್ ಅಲ್ಲ, ಅದು ಅವಳ ಇಮ್ಯಾಜಿನೇಷನ್ ಅಂತ. ಮತ್ ಇವನು ಹೇಗೆ ಇಷ್ಟು ದೊಡ್ಡವನಾದ? ಸೊ ವಿಕನ್ ಹತ್ರ ಕೂಡ ವ್ಯಾಂಡಾ ತರನೇ ಪವರ್ಸ್ ಇರುತ್ತೆ. ವ್ಯಾಂಡಾ ಹತ್ರ ರೆಡ್ ಪವರ್ಸ್ ಇರುತ್ತೆ, ಆದ್ರೆ ವಿಕನ್ ಹತ್ರ ಬ್ಲೂ ಪವರ್ಸ್ ಇರುತ್ತೆ. ಸೊ ಇಲ್ಲಿ ಅಗತಾ ಯಾವುದೋ ಒಂದು ಹುಡುಗನ ಬಾಡಿ ಒಳಗೆ ವಿಕನ್ ನ ಸೋಲ್ ರೀಇನ್ಕಾರ್ನೇಟ್ ಮಾಡ್ತಾಳೆ. ಸೊ ಅದಕ್ಕೆ ನಾವಿಲ್ಲಿ ವಿಕನ್ ನ ಒಂಥರ ಆರ್ಡರ್ ನೋಡ್ತೀವಿ. ಇನ್ನು ಈ ಟ್ರೈಲರ್ ಅಲ್ಲಿ ನಾವು ಅಗತಾನ ಫ್ಲಾಶ್ ಬ್ಯಾಕ್ ಕೂಡ ನೋಡ್ತೀವಿ. ಸೊ ಅಗತಾ 1675 ಅಲ್ಲಿ ಹುಟ್ಟಿದ್ದು. ಸೊ ಬೇಜಾನ್ ಫ್ಲಾಶ್ ಬ್ಯಾಕ್ ಇರುತ್ತೆ. ಸೊ ಈ ಸೀನ್ ಅಲ್ಲಿ ಅಗತಾ ಒಂದು ಈವಿಲ್ ಕ್ವೀನ್ ಆಗಿ ಕಾಣಿಸ್ಕೊಂತಾಳೆ. ಅಂಡ್ ಅವಳು ಸುತ್ತಮುತ್ತ ಇರೋ ವಿಚರ್ಸ್ ಗಳ ಪವರ್ಸ್ ನ ತಗೊಳ್ಳೋದು ನೋಡ್ತೀವಿ. ಅಂಡ್ ಹಾಗೆ ಅಗತಾ ಮತ್ತೆ ರಿಯೋ ವಿಡಾಲ್
ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ. ಮೇ ಬಿ ಇಲ್ಲಿ ಅಗತಾ ಏನೋ ಮಾಡಿರಬಹುದು. ಸೊ ಅದಕ್ಕೆ ನಾವು ವಾಪಸ್ ರಿಯೋ ವಿಡಾಲ್ ಅಗತಾ ಮೇಲೆನೆ ಫೈಟ್ ಆಡ ನೋಡ್ತೀವಿ. ನನಗೆ ಇನ್ನ ಶೋರ್ ಇಲ್ಲ ರಿಯೋ ವಿಡಾಲ್ ನ ಕ್ಯಾರೆಕ್ಟರ್ ಬಗ್ಗೆ, ಯಾಕಂದ್ರೆ ಮಾರ್ವೆಲ್ ಅವರು ಇಷ್ಟೇ ಬಿಟ್ಟಿರೋದು. ಸೊ ನನ್ನ ಗೆಸ್ ಪ್ರಕಾರ ವಿಚಸ್ ರೋಡ್ ನ ಎಂಡ್ ಅಲ್ಲಿ ನಮ್ಮ ಸ್ಕಾರ್ಲೆಟ್ ವಿಚ್ ಕೂಡ ಇರಬಹುದು. ಮೇ ಬಿ ಸ್ಕಾರ್ಲೆಟ್ ವಿಚ್ ಕೂಡ ವಿಚಸ್ ರೋಡ್ ನ ಕ್ರಾಸ್ ಮಾಡಿ ಅವಳ ಬಾಡಿ ಅಥವಾ ಫ್ಯಾಮಿಲಿ ಬೇಕು ಅಂತ ಅಲ್ಲಿ ವಿಶ್ ಮಾಡಿರಬಹುದು. ಸೊ ಓವರ್ ಆಲ್ ನನಗೆ ಅನ್ಸಿದ್ದು ಸ್ಟೋರಿ ಚಿಕ್ಕದಾಗಿ ಇರುತ್ತೆ, ಆದ್ರೆ ವಿಚಸ್ ರೋಡ್ ಅಲ್ಲಿ ಏನೆಲ್ಲ ಆಗುತ್ತೆ, ಅಗತಾ ಫ್ಲಾಶ್ ಬ್ಯಾಕ್ಸ್ ಇವೆಲ್ಲ ನಾವು ನೋಡ್ತೀವಿ. ಸೊ ಈ ಸೀರೀಸ್ ಒಟ್ಟು 9 ಎಪಿಸೋಡ್ಸ್ ಇರುತ್ತೆ. ಅಂಡ್ ಸೆಪ್ಟೆಂಬರ್ 18 ನಮಗೆ ಈ ಸೀರೀಸ್ ನ ಫಸ್ಟ್ 2 ಎಪಿಸೋಡ್ಸ್ ರಿಲೀಸ್ ಆಗುತ್ತೆ. ಸೊ ನಿಮ್ಗೆ ಈ ಟ್ರೈಲರ್ ನೋಡಿ ಏನ್ ಅನ್ಸ್ತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಇನ್ನು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. ಅಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು 3000.